ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಕುಂತಿದೇವಿಯು ಭಗವಾನ್ ಶ್ರೀಕೃಷ್ಣನಲ್ಲಿ ಮಾಡಿದಂತಹ ಪ್ರಾರ್ಥನೆಯ ಕುರಿತಾಗಿ ನಾವು ಅರಿತುಕೊಳ್ಳುತ್ತಿದ್ದೇವೆ. ಕುಂತಿದೇವಿಯು ಕೊನೆಯದಾಗಿ ಭಗವಾನ್ ಶ್ರೀಕೃಷ್ಣನಲ್ಲಿ ಏನೆಂದು ಕೇಳಿಕೊಳ್ಳುತ್ತಾಳೆಂದರೆ, ತ್ವಯಿಮೇ ಅನನ್ಯ ವಿಷಯ ಮತಿರ್ಮಧುಪತೆ ಸಕೃತ್ ರತಿಮುದ್ವಹತ ದದ್ಧ ಗಂಗಾ ಇವ ಓಘಂ ಉದನ್ವತಿ. ಓ ಮಧುಪತಿಯೇ, ಹೇಗೆ ಗಂಗೆಯು ಸಾಗರದೆಡೆಗೆ ಯಾವ ತಡೆಯೂ ಇಲ್ಲದೆ ಪ್ರವಾಹಿಸುತ್ತಾಳೆಯೋ ಹಾಗೆ ನನ್ನ ಗಮನವು ನಿರಂತರವಾಗಿ ನಿನ್ನನ್ನು ಬಿಟ್ಟು ಬೇರೆ ಯಾವ ಕಡೆಗೂ ಚಲಿಸದಂತೆ ಇರಲಿ. ಭಗವಂತನ ಭಕ್ತಿ ಸೇವೆಯ ಕಡೆಗೆ ಗಮನವನ್ನು ಹರಿಸಿದಾಗ ಶುದ್ಧ ಭಕ್ತಿ ಸೇವೆಯ ಪರಿಪೂರ್ಣತೆ ಲಭ್ಯವಾಗುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಆಸೆಗಳನ್ನು ಇಲ್ಲವಾಗಿಸಲು ಸಾಧ್ಯವಿಲ್ಲ. ಆದರೆ ಆ ಆಸೆಯನ್ನು ಇಂದ್ರಿಯ ತೃಪ್ತಿಗಾಗಿ ಬಳಸುವ ಬದಲು ಭಗವಂತನನ್ನು ಕುರಿತ ಭಕ್ತಿ ಸೇವೆಗೆ ಹೊಂದುವಂತೆ ಬದಲಾಯಿಸಿಕೊಳ್ಳಬೇಕು. ಇದನ್ನೇ ಭಕ್ತಿ ಸೇವೆ ಎಂದು ಕರೆಯುತ್ತಾರೆ. ಶ್ರೀಕೃಷ್ಣ ಕೃಷ್ಣ ಸಕವೃಷ್ಣಿ ವೃಷಭಾವ ನಿಧೃಗ್ ರಾಜನ್ಯವಂಶದಹನನ ಪವರ್ಗ ವೀರ್ಯ ಗೋವಿಂದ ಗೋದ್ವಿಜಸುರಾರ್ತಿ ಹರಾವತಾರ ಯೋಗೇಶ್ವರಾಖಿಲ ಗುರೋ ಭಗವನ್ ನಮಸ್ತೆ. ಓ ಕೃಷ್ಣ, ಅರ್ಜುನನ ಮಿತ್ರನೇ, ವೃಷ್ಣಿ ಸಂತತಿಯವರಲ್ಲಿ ಪ್ರಮುಖನೇ, ಈ ಜಗತ್ತಿನಲ್ಲಿ ಆತಂಕಕಾರಿಗಳಾದ ರಾಜಕೀಯ ಪಕ್ಷಗಳನ್ನು ನಾಶಗೊಳಿಸುವವನು ನೀನು. ನಿನ್ನ ಪರಾಕ್ರಮ ಎಂದಿಗೂ ಕಡಿಮೆಯಾಗುವುದಿಲ್ಲ. ನೀನು ದಿವ್ಯಧಾಮದ ಒಡೆಯನಾಗಿದ್ದೀಯೆ. ಗೋವುಗಳ, ಬ್ರಾಹ್ಮಣರ ಮತ್ತು ನಿನ್ನ ಭಕ್ತರ ಕಷ್ಟ ನಿವಾರಣೆಗಾಗಿ ಅವತರಿಸಿದ್ದೀಯೆ. ನೀನು ಸಕಲ ಯೋಗಶಕ್ತಿಗಳನ್ನೂ ಹೊಂದಿರುವೆ. ನೀನು ಇಡೀ ವಿಶ್ವದ ಉಪದೇಶಕನಾಗಿದ್ದೀಯೆ. ನೀನೇ ಸರ್ವಶಕ್ತ ಭಗವಂತನು. ಇಂತಹ ನಿನಗೆ ನನ್ನ ಗೌರವಯುತ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಈ ರೀತಿ ಹೇಳುವ ಮೂಲಕ ಕುಂತಿದೇವಿಯು ತನ್ನ ಪ್ರಾರ್ಥನೆಯನ್ನು ಸಮಾಪ್ತಿಗೊಳಿಸುತ್ತಾಳೆ. ಭಗವಾನ್ ಶ್ರೀಕೃಷ್ಣನ ಬಗ್ಗೆ ಸಂಕ್ಷೇಪವಾದಂತಹ ವಿವರಣೆಯು ಇಲ್ಲಿ ನಮಗೆ ದೊರಕುತ್ತದೆ. ಸರ್ವಶಕ್ತನಾದಂತಹ ಭಗವಂತನಿಗೆ ಶಾಶ್ವತವಾದಂತಹ ದಿವ್ಯಧಾಮವೊಂದಿದೆ. ಅಲ್ಲಿ ಅವನು ಸುರಭಿಗೋವುಗಳನ್ನು ಪಾಲಿಸುವುದರಲ್ಲಿ ತೊಡಗಿದ್ದಾನೆ. ಆತನ ಸೇವೆಗಾಗಿ ಅಲ್ಲಿ ನೂರಾರು ಸಾವಿರಾರು ಲಕ್ಷ್ಮಿಯರಿದ್ದಾರೆ. ದುಷ್ಟರನ್ನು ಶಿಕ್ಷಿಸಲು, ಶಿಷ್ಟರನ್ನು ರಕ್ಷಿಸಲು ಭಗವಂತನು ಅವತರಿಸಿ ಬರುತ್ತಾನೆ. ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಅವನೇ ನಡೆಸುತ್ತಾನೆ. ಆತನ ಶಕ್ತಿಯು ಎಂದಿಗೂ ಕುಂದುವುದಿಲ್ಲ. ಜೀವಿಗಳ ಒಳಿತಿಗೆ ಬಹುಮುಖ್ಯ ಕಾರಣಗಳಾದ ಗೋವುಗಳು, ಬ್ರಾಹ್ಮಣರು ಮತ್ತು ಭಗವದ್ಭಕ್ತರು ಅವನ ವಿಶೇಷ ಗಮನಕ್ಕೆ ಪಾತ್ರರಾಗಿದ್ದಾರೆ. ಸೂತ ಗೋಸ್ವಾಮಿಗಳು ಶೌನಕಾದಿ ಋಷಿಗಳಿಗೆ ಶ್ರೀಮದ್ ಭಾಗವತವನ್ನು ಬೋಧಿಸುತ್ತಿದ್ದಾರೆ. ಕುಂತಿದೇವಿಯ ಪ್ರಾರ್ಥನೆಗಳನ್ನು ಆಲಿಸಿದಂತಹ ಶ್ರೀಕೃಷ್ಣನು ಮೋಹಕವಾದಂತಹ ಮುಗುಳು ನಗೆಯನ್ನು ಬೀರಿದನು. ಪೃಥಯೇತ್ಥಂ ಕಲಪದೈ ಪರಿಣೂತಾಖಿಲೋದಯ ಮಂದಂ ಜಹಾಸ ವೈಕುಂಠೋ ಮೋಹಯನ್ನಿವ ಮಾಯಯ. ತನ್ನ ಗುಣಗಾನಕ್ಕಾಗಿ ಆಯ್ದ ಪದಗಳಿಂದ ಕೂಡಿದ ಕುಂತಿದೇವಿಯ ಪ್ರಾರ್ಥನೆಯನ್ನು ಕೇಳಿದ ಶ್ರೀಕೃಷ್ಣನು ಮುಗುಳು ನಗೆಯನ್ನು ಬೀರಿದನು. ಅವನ ಆ ನಗೆಯು ಅವನ ಯೋಗಶಕ್ತಿಯಷ್ಟೇ ಮೋಹಕವಾಗಿತ್ತು. ಕುಂತಿದೇವಿಯ ಪ್ರಾರ್ಥನೆಗಳನ್ನು ಆಲಿಸಿದಂತಹ ಶ್ರೀಕೃಷ್ಣನು ನಂತರ ಅರಮನೆಯಲ್ಲಿ ಇದ್ದಂತಹ ಇತರ ಭಕ್ತರಿಗೆ ತನ್ನ ಪ್ರಯಾಣದ ಸುದ್ದಿಯನ್ನು ತಿಳಿಸಿದನು. ದ್ವಾರಕೆಗೆ ಹೊರಳಲು ಸಿದ್ಧತೆ ನಡೆಸುತ್ತಿರುವಾಗ ರಾಜ ಯುಧಿಷ್ಠಿರನು ಭಗವಂತನನ್ನು ತಡೆದು ಪ್ರೇಮಭರಿತನಾಗಿ ದೈನ್ಯದಿಂದ ಈ ರೀತಿಯಾಗಿ ಮೊರೆಯಿಟ್ಟನು. ಕುರುಕ್ಷೇತ್ರ ರಣರಂಗದಲ್ಲಿ ನಡೆದಂತಹ ಸಾಮೂಹಿಕ ಮಾನವ ಹತ್ಯೆಯಿಂದ ಧರ್ಮಶ್ರದ್ಧೆಯುಳ್ಳ ರಾಜ ಯುಧಿಷ್ಠಿರನು ಬಹಳ ಮನನೊಂದಿದ್ದನು. ದಾಯಾದಿಗಳ ನಡುವಣ ಈ ಯುದ್ಧದಲ್ಲಿ ಜಗತ್ತಿನ ಎಲ್ಲ ರಾಜರುಗಳು ಮತ್ತು ಜನರು ಸಂಬಂಧಿಸಿಕೊಂಡಿದ್ದರು. ಮಹಾಭಾರತದ ಆದಿಪರ್ವದಲ್ಲಿ ತಿಳಿಸಲಾಗಿರುವ ಈ 18 ದಿನಗಳ ಕುರುಕ್ಷೇತ್ರ ಯುದ್ಧದಲ್ಲಿ 64 ಕೋಟಿ ಜನರು ಹತರಾಗಿದ್ದಾರೆಂದು ಹೇಳಲಾಗಿದೆ. ಲಕ್ಷಾಂತರ ಜನರು ಕಣ್ಮರೆಯಾಗಿದ್ದಾರೆ. ಯುಧಿಷ್ಠಿರ ಮಹಾರಾಜನನ್ನು ಸಿಂಹಾಸನದ ಮೇಲೆ ಕೂರಿಸಲು ನಡೆದಂತಹ ಈ ಸಾಮೂಹಿಕ ಹತ್ಯೆಯು ಬಹಳ ದುಃಖಕರ. ಒಂದು ನ್ಯಾಯಬದ್ಧ ಕಾರಣಕ್ಕಾಗಿ ನಡೆದ ಈ ಯುದ್ಧವು ನ್ಯಾಯಸಮ್ಮತವಾಗಿತ್ತು. ಇದನ್ನು ಯುಧಿಷ್ಠಿರನಿಗೆ ಮನದಟ್ಟು ಮಾಡಲು ಶ್ರೀಕೃಷ್ಣನು ಹಾಗೂ ಮಹಾಮುನಿ ವೇದವ್ಯಾಸರು ಐತಿಹಾಸಿಕ ಸಾಕ್ಷ್ಯಗಳಿಂದ ಉಲ್ಲೇಖಿಸಿದರು. ಆದರೆ ಮಹಾರಾಜ ಯುಧಿಷ್ಠಿರನಿಗೆ ಆ ಕಾಲದ ಮಹಾನ್ ವ್ಯಕ್ತಿಗಳೇ ಬೋಧಿಸಿದರೂ ಸಮಾಧಾನವಾಗಲಿಲ್ಲ. ಮಾನವಾತೀತ ಕಾರ್ಯಗಳನ್ನು ಮಾಡಬಲ್ಲವನೆಂದು ಶ್ರೀಕೃಷ್ಣನನ್ನು ಇಲ್ಲಿ ನಿರ್ದೇಶಿಸಿದ್ದರೂ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಅವನಾಗಲಿ ಅಥವಾ ವ್ಯಾಸರಾಗಲಿ ರಾಜ ಯುಧಿಷ್ಠಿರನನ್ನು ಒಪ್ಪಿಸಲಾಗಲಿಲ್ಲ. ಇದಕ್ಕೆ ಮೂಲ ಕಾರಣವೆಂದರೆ ಮರಣಶಯ್ಯೆಯಲ್ಲಿದ್ದ ಭಗವದ್ಭಕ್ತರಾದಂತಹ ಭೀಷ್ಮರಿಂದ ರಾಜ ಯುಧಿಷ್ಠಿರನು ಉಪದೇಶವನ್ನು ಪಡೆಯಬೇಕೆಂಬುದು ಭಗವಂತನ ಇಚ್ಛೆಯಾಗಿತ್ತು. ತನ್ನ ಐಹಿಕ ಬದುಕಿನ ಕೊನೆಯ ಹಂತದಲ್ಲಿರುವಂತಹ ಮಹಾನ್ ಯೋಧ ಭೀಷ್ಮರು ತಮ್ಮ ಮೊಮ್ಮಕ್ಕಳನ್ನು, ಅದರಲ್ಲೂ ಯುಧಿಷ್ಠಿರ ಮಹಾರಾಜನನ್ನು ಮುಖಾಮುಖಿಯಾಗಿ ನೋಡಲಿ ಎಂಬುದು ಭಗವಂತನ ಇಚ್ಛೆಯಾಗಿತ್ತು.
ತನ್ನ ಅತ್ಯಂತ ಪ್ರೀತಿಯ ಮೊಮ್ಮಕ್ಕಳಾದ ಪಾಂಡವರ ವಿರುದ್ಧ ತಾನು ಯುದ್ಧ ಮಾಡಿದುದರ ಬಗ್ಗೆ ಭೀಷ್ಮರಿಗೆ ಸ್ವಲ್ಪವೂ ಸಮಾಧಾನವಿರಲಿಲ್ಲ. ಜ್ಞಾನದಲ್ಲಿ ಭೀಷ್ಮರನ್ನು ಮೀರಿಸುವವರು ಇಲ್ಲ ಎಂಬುದು ಜಗತ್ತಿಗೆ ತಿಳಿಯಬೇಕು ಎಂಬುದು ಕೂಡ ಭಗವಂತನ ಇಚ್ಛೆಯಾಗಿತ್ತು. ಧರ್ಮನ ಮಗನಾದಂತಹ ಯುಧಿಷ್ಠಿರ ಮಹಾರಾಜನು ಒಬ್ಬ ಸಾಮಾನ್ಯ ಪ್ರಾಪಂಚಿಕನಂತೆ ತನ್ನ ಗೆಳೆಯರ ಸಾವಿನ ದುಃಖದಿಂದ ವಿಹ್ವಲನಾಗಿ ದುಃಖಿಸುತ್ತಿದ್ದನು. ಯುದ್ಧದ ಪ್ರಾರಂಭದಲ್ಲಿ ಯಾವ ರೀತಿಯಾಗಿ ಅರ್ಜುನನು ಪ್ರಾಪಂಚಿಕ ಮೋಹಕ್ಕೆ ವಶನಾಗಿ ತಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳುತ್ತಿದ್ದನೋ ಅದೇ ರೀತಿಯಾದಂತಹ ಮೋಹಕ್ಕೆ ಈಗ ಯುಧಿಷ್ಠಿರ ಮಹಾರಾಜನು ಒಳಗಾಗುತ್ತಿದ್ದಾನೆ. ಇದೆಲ್ಲವೂ ಭಗವಂತನ ಇಚ್ಛೆಯಂತೆಯೇ ನಡೆಯುತ್ತಿದೆ. ಇಷ್ಟು ಸಮಯ ಹಸ್ತಿನಾಪುರದ ಸಿಂಹಾಸನವನ್ನು ರಕ್ಷಿಸುತ್ತಾ ಬಂದಂತಹ ಭೀಷ್ಮ ಪಿತಾಮಹರಿಂದಲೇ ಯುಧಿಷ್ಠಿರ ಮಹಾರಾಜನು ರಾಜನಾಗಲು ಆದೇಶವನ್ನು ಪಡೆಯಬೇಕೆಂಬುದು ಭಗವಂತನ ಇಚ್ಛೆಯಾಗಿತ್ತು. ಯಾವ ರೀತಿಯಾಗಿ ಭಗವಂತನ ಉಪದೇಶದಿಂದಾಗಿ ಅರ್ಜುನನು ತನ್ನ ಎಲ್ಲ ಸಂಶಯಗಳನ್ನು ಕಳೆದುಕೊಂಡನೋ ಅದೇ ರೀತಿಯಾಗಿ ಈಗ ಯುಧಿಷ್ಠಿರ ಮಹಾರಾಜನು ಭೀಷ್ಮ ಪಿತಾಮಹರಿಂದ ಉಪದೇಶವನ್ನು ಸ್ವೀಕರಿಸುತ್ತಾನೆ. ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಮರಣಾಸನ್ನರಾದ ಭೀಷ್ಮರು ಶರಶಯ್ಯೆಯಲ್ಲಿ ಮಲಗಿದ್ದರು. ಯುದ್ಧದ ಫಲಿತಾಂಶವನ್ನು ನೋಡಿ ಭಯಭೀತನಾಗಿದ್ದಂತಹ ಯುಧಿಷ್ಠಿರ ಮಹಾರಾಜನು ಭಗವಾನ್ ಶ್ರೀಕೃಷ್ಣ ಮತ್ತು ಇತರ ಎಲ್ಲ ಪಾಂಡವರ ಜೊತೆಗೆ ಅಲ್ಲಿಗೆ ಬಂದನು. ಮಹರ್ಷಿಗಳಾದ ವೇದವ್ಯಾಸರು, ಕುಲೋಪುರೋಹಿತರಾದಂತಹ ಧೌಮ್ಯರು ಮತ್ತು ಇನ್ನೂ ಅನೇಕ ಋಷಿಗಳು ಅಲ್ಲಿ ಉಪಸ್ಥಿತರಿದ್ದರು. ಆಕಾಶದಿಂದ ಧರೆಗುರುಳಿದ ದೇವತೆಯಂತೆ ನೆಲದ ಮೇಲೆ ಹೊರಗಿದ್ದ ಭೀಷ್ಮರನ್ನು ಕಂಡು ಪಾಂಡವರಾಜ ಯುಧಿಷ್ಠಿರನು ತನ್ನ ಸಹೋದರರು ಮತ್ತು ಭಗವಾನ್ ಶ್ರೀಕೃಷ್ಣನೊಡಗೂಡಿ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದನು. ಭರತವಂಶದಲ್ಲಿ ಮುಖ್ಯಸ್ಥರಾದಂತಹ ಭೀಷ್ಮಾಚಾರ್ಯರನ್ನು ಕಾಣಲು ಬ್ರಹ್ಮಾಂಡದ ಸಕಲ ಬ್ರಹ್ಮರ್ಷಿಗಳು, ದೇವರ್ಷಿಗಳು, ರಾಜರ್ಷಿಗಳು ಮುಂತಾದ ಮಹಾತ್ಮರು ಅಲ್ಲಿಗೆ ಬಂದು ಸೇರಿದರು. ಪರ್ವತಮುನಿ, ನಾರದರು, ಧೌಮ್ಯ, ಭಗವಂತನ ಅವತಾರವಾದಂತಹ ವೇದವ್ಯಾಸರು, ಬೃಹದಶ್ವ, ಭರದ್ವಾಜ, ತಮ್ಮೆಲ್ಲ ಶಿಷ್ಯರಿಂದ ಒಡಗೂಡಿದ ಪರಶುರಾಮ, ವಸಿಷ್ಠ, ಇಂದ್ರಪ್ರಮದ, ತ್ರಿತ, ಗೃತ್ಸಮದ, ಅಸಿತ, ಕಕ್ಷೀವಾನ್, ಗೌತಮ, ಅತ್ರಿ, ಕೌಶಿಕ ಮೊದಲಾದ ಋಷಿಗಳು ಅಲ್ಲಿಗೆ ಬಂದಿದ್ದರು. ಭಗವಂತನ ಸುದರ್ಶನ ಚಕ್ರವೂ ಬಂದಿತ್ತು. ಶುಕಮುನಿಗಳು, ಕಶ್ಯಪ, ಅಂಗೀರಸ ಮೊದಲಾದವರು ತಮ್ಮ ಶಿಷ್ಯರೊಡಗೂಡಿ ಬಂದಿದ್ದರು. ದೇಶ ಕಾಲೋಚಿತವಾದ ಸಮಸ್ತ ಧರ್ಮತತ್ವಗಳನ್ನು ಚೆನ್ನಾಗಿ ಬಲ್ಲವರಾದಂತಹ ಭೀಷ್ಮಾಚಾರ್ಯರು ಅಲ್ಲಿ ನೆರೆದ ಎಲ್ಲ ಮಹಾನ್ ಓಜಸ್ವಿ ಋಷಿಗಳನ್ನು ಆದರಪೂರ್ವಕವಾಗಿ ಸ್ವಾಗತಿಸಿದರು. ಸಮಸ್ತ ಜೀವಿಗಳ ಹೃದಯದಲ್ಲೂ ಉಪಸ್ಥಿತನಾಗಿರುವಂತಹ ಭಗವಾನ್ ಶ್ರೀಕೃಷ್ಣನು ಭೀಷ್ಮಾಚಾರ್ಯರ ಮುಂದೆ ಕುಳಿತಿದ್ದ. ಆತನ ಮಹಿಮೆಯನ್ನು ಬಲ್ಲವರಾದಂತಹ ಭೀಷ್ಮಾಚಾರ್ಯರು ಅವನನ್ನು ಯಥೋಚಿತವಾಗಿ ಪೂಜಿಸಿದರು. ಪಾಂಡವರೆಲ್ಲರೂ ತಮ್ಮ ತಾತನ ಬಗೆಗಿನ ಉಕ್ಕಿದ ವಾತ್ಸಲ್ಯದಿಂದಾಗಿ ಮೂಕರಾಗಿ ಅವರ ಬಳಿ ಕುಳಿತಿದ್ದರು. ಭೀಷ್ಮಾಚಾರ್ಯರು ಅವರೆಲ್ಲರನ್ನೂ ಅಭಿನಂದಿಸಿದರು. ಪ್ರೀತಿ ವಾತ್ಸಲ್ಯಗಳಿಂದ ಭಾವಪರವಶರಾದ ಭೀಷ್ಮರ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಉಕ್ಕಿದವು. ಪಾಂಡವರು ಜೀವನದಲ್ಲಿ ಅನುಭವಿಸಿದಂತಹ ಎಲ್ಲ ಕಷ್ಟಗಳನ್ನು ನೆನೆಯುತ್ತಾ ಭೀಷ್ಮಾಚಾರ್ಯರು ಈ ರೀತಿ ನುಡಿದರು. ಅಯ್ಯೋ ಪುಣ್ಯಾತ್ಮರೇ, ಧರ್ಮಪುತ್ರರಾದ ನೀವು ಎಷ್ಟೆಲ್ಲ ಭಯಂಕರ ನೋವು ಅನ್ಯಾಯಗಳನ್ನು ಅನುಭವಿಸಬೇಕಾಯಿತು. ಅಂತಹ ಕಷ್ಟಗಳಲ್ಲಿ ನೀವು ಬದುಕಲೇ ಅರ್ಹರಾಗಿರಲಿಲ್ಲ. ಬ್ರಾಹ್ಮಣರು, ದೇವರು ಮತ್ತು ಧರ್ಮವೇ ನಿಮ್ಮನ್ನು ರಕ್ಷಿಸಿತು. ಇನ್ನು ನನ್ನ ಸೊಸೆ ಕುಂತಿಯ ಕುರಿತಾಗಿ ಹೇಳಬೇಕೆಂದರೆ, ಅತಿರಥನಾದ ಪಾಂಡುವಿನ ಮರಣ ನಂತರ ವಿಧವೆಯಾದ ಅವಳ ಕ್ಲೇಶಗಳಿಗೆ ಎಣೆಯೇ ಇಲ್ಲ. ಮನೆ ತುಂಬ ಎಳೆಯ ಮಕ್ಕಳು ಬೇರೆ. ಮುಂದೆ ನೀವು ದೊಡ್ಡವರಾದ ಮೇಲೆ ಕೂಡ ನಿಮ್ಮ ಕಾರ್ಯಗಳಿಂದಾಗಿ ಅವಳು ಬಹಳ ಯಾತನೆಯನ್ನು ಅನುಭವಿಸಿದಳು. ಇದೆಲ್ಲದಕ್ಕೂ ಅನಿವಾರ್ಯವಾದ ಕಾಲವೇ ಕಾರಣ ಎಂದು ನನ್ನ ಅಭಿಪ್ರಾಯ. ಮೇಘಮಾಲೆಯನ್ನು ಗಾಳಿ ಎತ್ತಿಕೊಂಡು ಹೋದ ಹಾಗೆ ವಿಶ್ವದ ಪ್ರತಿಯೊಬ್ಬನೂ ಕಾಲದ ನಿಯಂತ್ರಣಕ್ಕೆ ಒಳಪಟ್ಟು ಚಲಿಸುತ್ತಾನೆ. ಅನಿವಾರ್ಯವಾದ ಕಾಲದ ಪ್ರಭಾವವು ಎಷ್ಟೊಂದು ಆಶ್ಚರ್ಯಕರವಾದದ್ದು. ಅದನ್ನು ಹಿಂದು ಮುಂದೆ ಮಾಡಲಾಗುವುದಿಲ್ಲ. ಇಲ್ಲದಿದ್ದರೆ ಧರ್ಮಪಾಲಕ ದೇವತೆಯ ಪುತ್ರನಾದ ಯುಧಿಷ್ಠಿರ ಮಹಾರಾಜನ ಎದುರು, ಗದಾಯುದ್ಧದಲ್ಲಿ ಮಹಾವೀರನಾದ ಭೀಮನ ಎದುರು, ದಿವ್ಯಾಯುಧವಾದ ಗಾಂಡೀವವನ್ನು ಧರಿಸಿರುವ ಮಹಾಧನುರ್ವಿದ್ಯಾಕುಶಲಿ ಅರ್ಜುನನ ಎದುರು, ಎಲ್ಲಕ್ಕಿಂತ ಹೆಚ್ಚಾಗಿ ಪಾಂಡವರ ಪ್ರತ್ಯಕ್ಷ ಹಿತೈಷಿ ಭಗವಂತನ ಎದುರಿನಲ್ಲೇ ಇಷ್ಟೆಲ್ಲ ತಿರುಮುರುವುಗಳು ಯಾಕೆ ಆಗುತ್ತಿದ್ದವು? ಭಗವಂತನ ಯೋಜನೆಯನ್ನು ಯಾರೂ ಅರಿಯಲಾರರು. ಹೇ ಭರತವಂಶ ಶ್ರೇಷ್ಠನಾದ ಯುಧಿಷ್ಠಿರ ಮಹಾರಾಜನೇ, ನೀನು ಈಗ ಆಡಳಿತ ಮುಖ್ಯನಾಗಿ ನಿಯೋಜಿತನಾಗಿದ್ದೀಯೆ. ಈಗ ಅನಾಥರಾಗಿರುವ ಪ್ರಜೆಗಳನ್ನು ನೀನು ಪರಿಪಾಲಿಸಬೇಕು. ಈ ಶ್ರೀಕೃಷ್ಣನು ಅಚಿಂತ್ಯನಾದ ಸಾಕ್ಷಾತ್ ದೇವೋತ್ತಮ ಪರಮಪುರುಷನಲ್ಲದೆ ಬೇರಾರೂ ಅಲ್ಲ. ಅವನೇ ಪರಮಭೋಕ್ತಾರನಾದ ಆದಿನಾರಾಯಣ. ಆದರೆ ಅವನು ವೃಷ್ಣಿ ಮಹಾರಾಜನ ವಂಶಜರೊಡನೆ ನಮ್ಮಲ್ಲೊಬ್ಬರಂತೆ ವ್ಯವಹರಿಸುತ್ತಾ ತನ್ನ ಮಾಯೆಯಿಂದ ನಮ್ಮನ್ನು ಮೋಹಪರವಶನನ್ನಾಗಿ ಮಾಡುತ್ತಿದ್ದಾನೆ.
ಹೇ ಯುಧಿಷ್ಠಿರ ಮಹಾರಾಜನೇ, ಕೇವಲ ಅಜ್ಞಾನದಿಂದ ನೀನು ಯಾರನ್ನು ಸೋದರ ಮಾವನ ಮಗ, ಪ್ರಿಯಮಿತ್ರ, ಹಿತೈಷಿ, ಮಂತ್ರಾಲೋಚಕ, ದೂತ, ದಾತಾರ ಮುಂತಾಗಿ ಭಾವಿಸುತ್ತಿದ್ದೀಯೋ ಅವನೇ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣ. ನಾನು ಈಗ ನನ್ನ ಜೀವನವನ್ನು ಕೊನೆಗೊಳಿಸುತ್ತಿರುವ ಈ ಸಂದರ್ಭದಲ್ಲಿ ಕೃಪೆಯಿಟ್ಟು ನನ್ನೆದುರಿಗೆ ಆಗಮಿಸಿದ್ದಾನೆ. ರಾಜ ಯುಧಿಷ್ಠಿರನು ಕೇಳುವಂತಹ ಪ್ರಶ್ನೆಗಳಿಗೆ ಭೀಷ್ಮಾಚಾರ್ಯರು ಮುಂದಕ್ಕೆ ಉತ್ತರವನ್ನು ಕೊಡುತ್ತಾರೆ. ನಂತರ ಭೀಷ್ಮಾಚಾರ್ಯರು ಶ್ರೀಕೃಷ್ಣನನ್ನು ಸ್ತುತಿಸುತ್ತಾರೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.